ಯಾಕೋ ನನ್ನ ಹಿಂದೆನೇ ಬರ್ತಾ ಇದ್ದಾಳೆ. ಯಾವಾಗ ನೋಡಿದ್ರು ನನ್ನ ಫಾಲೋ ಮಾಡ್ಕೊಂಡೇ ಬರ್ತಿರ್ತಾಳೆ ನನ್ನ ಮುಂದೆ ಬಿಲ್ಡಪ್ ಕೊಡೋಕ್ಕೆ. ಅಯ್ಯೋ, ನಾನು ಅವಳು ಚೆನ್ನಾಗಿದ್ರೆ ನಾನು ಯಾಕೆ ಉಳ್ಕೊಂತೀನಿ, ನಾನು ಮುಂದೆ ಆಗ್ಲೆಲ್ಲ ಬಿಲ್ಡಪ್ ಕೊಡೋಕ್ಕೆ ಬರ್ತಾ ಇರ್ತಾಳೆ. ನೋಡಲಿ ಅಂತ ಆಗ್ಲೆಲ್ಲ ನನ್ನಿಂದ ಬರ್ತಾಳೆ, ಆಗ್ಲೆಲ್ಲ ನನ್ನಿಂದ ಬರ್ತಾಳೆ. ಏನು ಹೇಳ್ಬೇಕು ಏನೋ ಏನೋ ಹೇಳಿಗೆ ಗೊತ್ತಾಗಲ್ಲ. ನನಗಂತೂ ಭಾಳ ಬೇಜಾರಾಗ್ಬಿಟ್ಟೈತಿ. ಅಲ್ಲ, ಯಾವಾಗಲೂ ಹಿಂದೆನೇ ಬರ್ತಿರ್ತಾಳೆ. ನಾನು ಕಾಡ್ತಿದ್ದ ಇವಳು ಹೋಗ್ಬಿಡ್ಬೇಕು, ಇಲ್ಲಿ ಇರಬಾರ್ದು. ಹಂಗೆ ಮಾಡ್ತೀನಿ. ಯಪ್ಪ ಬೇಡಪ್ಪ, ಈ ಜೀವಿತನ ಸವಾಸ ಅನ್ಬೇಕು. ಇವಾಗ ನಾನು ನಡೆಯುತ್ತೆ. ಇಷ್ಟು ದಿವಸ ಇವಳು ನಡೆಸೋಳು, ದುಡ್ಡು ಕಾಸಿನ ವಿಚಾರ ಎಲ್ಲ ಇವಳು ಕೈಯಾಗಿತ್ತು, ಇವಳು ನಡೆಸೋಳು. ಇನ್ಮೇಲಿಂದ ನಾನು ನಡೆಸ್ತೀನಿ ನೋಡು. ಹೆಂಗೆ ಅಂತೇಳಿ ನೋಡಬೇಕು. ಇವಳು ಬಂದಿಂದಲೇ ನನ್ನ ಜೀವನ ಹಾಳಾಗಿದ್ದು. ಇವಳಿಂದಲೇ ನನ್ನ ಜೀವನ ಹಾಳಾಗಿದ್ದು. ಎಲ್ಲಿಗಾನ ಹೋಗ್ಲಿ, ಇವಳು ಸರ್ಸ್ಡಿಯಾಗೆ ನಾನು ಬೈದು ಬಿಡಬೇಕು. ನಾನು ಬೈಯೋದಕ್ಕೆ ಇವಳು ಹೆದರ್ಕೋಬೇಕು, ನಾನು ನೋಡಿದ್ರೆ ಹೆದರ್ಕೋಬೇಕು. ಹಂಗೆ ಭಯ ಇಕ್ಬೇಕು ಇವಳಿಗೆ. ಬೇಡಪ್ಪ, ಈ ಜೀವಿತದ ಸವಾಸ ಬೇಡಪ್ಪ, ಅವಳು ಸವಾಸಕ್ಕೆ ಹೋಗೋದು ಬೇಡಪ್ಪ ಅಂತ ಅನ್ಬೇಕು. ಹಂಗೆ ಮಾಡ್ತೀನಿ. ಏಯ್ ನಿಂತ್ಕೊಳ್ಳೆ, ನಾನು ನೋಡಿ ಹಂಗೆ ಎದ್ರಕೊಂಡು ಓಡೋಗ್ತಾ ಇದೆಯಲ್ಲೇ. ನಾನು ನೋಡಿದ್ರೆ ಭಯ ಅಲ್ವಾ ನಿನಗೆ? ಏಯ್ ನಿನ್ನ ನೋಡಿ ನಾನು ಯಾಕೆ ಎದ್ರಕಂಬ್ಲಿ, ಸುಮ್ಮನೆ ಹೋಗ್ತಾ ಇರೋ. ನಿನ್ನ ನೋಡಿ ನಾನೇನು ಎದ್ರಕಂಬಲ್ಲ ಕಣೆ. ನಿನ್ನ ಶ್ರೀಮಂತಿಕೆ ಇದ್ದರೆ ನಿನ್ನ ಹತ್ರ ಇರಲಿ, ನನ್ನ ಹತ್ರ ನೀನು ಹೇಳಕ್ಕೆ ಬರಬೇಡ. ನಿನ್ನ ಶ್ರೀಮಂತಿಕೆ ಎಲ್ಲ ತೋರ್ಸಕ್ಕೆ ಬರಬೇಡ ನೀನು. ಏಯ್ ನಿನ್ನಿಂದ ನನ್ನ ಜೀವನ ಹಾಳಾಗೈತೆ. ಇಲ್ಲೋಡು, ನೀನು ನಿನ್ನ ಗಂಡನ ಕರ್ಕೊಂಡು ಊರು ಬಿಟ್ಟು ಹೋಗ್ತಾ ಇರು. ನೀನು ಭಾಳ ನನ್ನ ಮೇಲೆ ಒಂಥರ ಇದನ್ನು ಮಾಡಿದ್ದೆ. ನೀನು ಮಾಡಿರೋ ಇದನ್ನು ನೆನೆಸ್ಕೊಬಿಟ್ರೆ ನನಗೆ ಭಾಳ ಸಿಟ್ಟು ಬರ್ತೈತೆ. ನೀನು ಇಲ್ಲಿಂದ ಹೋಗ್ತಾ ಇರಬೇಕು. ನಾನು ಹೇಳ್ತಾ ಇದ್ದೀನಲ್ಲ, ಇಲ್ಲಿಂದ ಹೋದ್ರೆ ಸರಿ ನೋಡಿ ಹೇಳಿರ್ತೀನಿ. ಏನು ಎದುರ್ಸಕ್ಕೆ ಬರ್ತಾ ಇದೆಯಾ? ನೀನು ಹೇಳಿರೋದಕ್ಕೆಲ್ಲ ಎದ್ರಕೊಂಡು ನಾನು ಹೋಗ್ತೀನಿ ಅಂತ ತಿಳ್ಕೊಂಡಿದ್ಯಾ? ನೀನು ಹೇಳಿದ್ಕೆಲ್ಲ ನಾನು ಎದ್ರಕೊಂಡು ಹೋಗೋ ಅಂಥವಳಲ್ಲ. ನನಗೆ ಗೊತ್ತೈತೆ ನಾನು ಹಿಂಗಿರಬೇಕು ಏನು ಎತ್ತ ಅಂತ ನನಗೆ ಗೊತ್ತೈತೆ. ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರೋ. ಮಾಡಿ ನೀನು ಯೋಚನೆ ಮಾಡು. ಬಂದು ಇವಳಿಗೆ ಎಷ್ಟು ನಾನು ಕೆಟ್ಟದ್ದು ಮಾಡಿದೆ ಅಂತ. ನಿನಗಂತೂ ಒಳ್ಳೇದಾಗಲ್ಲ ಕಣೆ. ನೀನು ಬಂದ್ಬಿಟ್ಟು ನನ್ನ ಜೀವನ ಹಾಳು ಮಾಡಿದೆ. ಇಲ್ಲ ಅಂದಿದ್ರೆ ನನ್ನ ಗಂಡ ನಾನು ಹೇಳ್ದಂಗೆ ಕೇಳ್ಕೊಂಡು ನನ್ನ ಜೊತೆ ಚೆನ್ನಾಗಿರೋ ಪಾಪ ಬಂದಿದ್ದ ಕರ್ಕೊಂಡು ಹೋಗಕ್ಕೆ ನನ್ನ ಗಂಡ. ನನ್ನ ಗಂಡ ಅಲ್ಲ, ಸುಬ್ಬು. ಅದೇ ನೀನು ಡೈವರ್ಸ್ ಆಗ್ತಾ ಇತ್ತಲ್ಲ ನನ್ನ ಗಂಡ ಅಂತ ಯಾಕೆ ಹೇಳಿ. ನನ್ನ ಗಂಡ ಸಂತು ಇವಾಗ ನೀನು ಬಂದಾಗಿಂದಲೇ ನನ್ನ ಜೀವನ ಹಾಳಾಗಿದ್ದು. ನೀನು ಬಂದಾಗಿಂದಲೇ ನನ್ನ ಗಂಡ ನನ್ನ ಮೇಲೆ ಸಿಟ್ಟು ಮಾಡ್ಕೊಳಕ್ಕೆ ನಿಂತ್ಕೊಂಡಿದ್ದು. ಆವಾಗ ಕುಡ್ದಿದ್ರು ಸಮೇತ ನನ್ನ ಮೇಲೆ ಎಷ್ಟು ಪ್ರೀತಿ ಮಾಡೋಣ ಅಂದರೆ ನನ್ನ ಗಂಡ ಅಷ್ಟು ಪ್ರೀತಿ ತೋರಿಸೋನು. ಆದರೆ ನೀನು ಬಂದಾಗಿಂದಲೇ ನನ್ನ ಜೀವನ ಹಾಳಾಗಿದ್ದು. ನೀನು ಬಂದಾಗಿಂದಲೇ ನನಗೆಲ್ಲ ಕೆಟ್ಟದಾಗಿದ್ದು. ನೀನು ಒಳ್ಳೆಯವಳಲ್ಲ ಕಣೆ. ನಿನಗಂತೂ ಒಳ್ಳೇದಾಗಲ್ಲ ಕಣೆ. ನೀನು ಫಸ್ಟು ನ್ಯಾಯವಾಗಿರಬೇಕಾಗಿತ್ತು. ಇವಾಗ್ಲೂ ಸುಬ್ಬು ಒಳ್ಳೆಯವನೇನೆ, ಯಾವಾಗಲೂ ಒಳ್ಳೆಯವನೇ ಸುಬ್ಬು. ಆದರೆ ನಿನ್ನ ಬುದ್ಧಿ ಸರಿ ಇಲ್ಲ. ನಿನ್ನಿಂದಲೇ ಹಿಂಗಾಗಿರೋದು. ಅವನಿಗೆ ಹೆಂಗಿದ್ದವನು ಇವತ್ತು ಹೆಂಗಿದ್ದಾನೆ ಅಂತಂದರೆ ನೋಡು, ನಾನು ಅವನ್ನ ಯಾವ ಥರ ದಾರಿಗೆ ತಂದ್ಕೊಂಡು ಯಾವ ಥರ ಸಂಸಾರ ಮಾಡಿಕೊಂಡು ಇವತ್ತು ಮನೆಯಲ್ಲೆಲ್ಲನ ಅವತ್ತೇ ನಮ್ಮ ಅಜ್ಜಿ ಆಗಿರ್ಬೋದು ಎಲ್ಲರ ಹತ್ರನೂ ಹೊಂದಾಣಿಕೆಯಿಂದ ಇರೋದು ಮುಖ್ಯ. ನಿನ್ನ ಥರ ಜಗಳ ಮಾಡ್ಕೊಂಡು ನಾನು ಯಾವತ್ತೂ ದೂರ ಹೋಗಲ್ಲ, ಯಾವತ್ತೂ ಚೆನ್ನಾಗಿರ್ತೀನಿ ನಾನು. ನೀನು ಅಂದ್ಕೊಂಡಿರ್ಬೋದು ನೀನು ನಾನು ಏನು ಬೇಕಾದರೂ ಮಾಡ್ತೀನಿ, ನಾನು ಏನು ಹೆಂಗೆ ಬೇಕಾದ್ರೂ ಇರ್ತೀನಿ ಅಂತ ನೀನು ಅಂದ್ಕೊಂಡಿರ್ಬೋದು. ನೋಡು ನಿಗಳೇ, ನಾನು ಇರೋ ಸತ್ಯ ಹೇಳ್ತಾ ಇದ್ದೀನಿ. ನಿನ್ನ ಮನೆ ಕೆಲ್ಸಕ್ಕಂತ ಹೋಗ್ತಾ ಇದೆಯಲ್ಲ, ಅವನು ಮನೆ ಕೆಲಸದವನೇ, ನೀನು ಮನೆ ಕೆಲಸದವಳೇನೆ. ಏನು ಮಾತಾಡ್ತಾ ಇದೆಯಾ ನೀನು? ಮನೆ ಕೆಲಸದವನು ಅಂತ ಮಾತಾಡ್ತೀಯ? ನನ್ನ ಗಂಡ ಎಷ್ಟು ಶ್ರೀಮಂತ, ಆ ಗರ್ಭ ಶ್ರೀಮಂತ ನನ್ನ ಗಂಡ. ಅಂಥವನ್ನ ಮನೆ ಕೆಲಸ ನೀ ಯಾರೇ ಹೇಳಿದ್ರು ಸುಮ್ಮನೆ ಮಾತಾಡ್ತಾ ಇದೆಯಲ್ಲ. ಏನು ಸುಮ್ಮನೆ ಮಾತಾಡ್ತಾ ಇದೆಯಾ? ಆ ಥರ ಮಾತಾಡಿದ್ರೆ ಅವ್ನು ಮನೆ ಕೆಲಸದವನೇ, ನನಗೆ ಗೊತ್ತೈತೆ. ಅವನು ನಿನ್ನ ಹತ್ರ ಸುಳ್ಳು ಹೇಳ್ತಾ ಇದ್ದಾನೆ, ನಿನಗೆ ಮೋಸ ಮಾಡ್ತಾ ಇದ್ದಾನೆ. ಇದು ನಿನಗೊಂದಲ್ಲ ಒಂದಿನ ಗೊತ್ತಾಗೇ ಗೊತ್ತಾಗುತ್ತೆ. ಹೊಟ್ಟೆವ್ರಿ ಕಣೆ ನಿನಗೆ, ಹೊಟ್ಟೆವ್ರಿ ಸಹಿಸ್ಕೊಂಬಕ್ಕಲ್ಲ. ಅದಕ್ಕೆ ಮತ್ತೆ ನಿನಗಿಂತ ಒತ್ತು ಬಂದಿರೋದು. ನೀನೆಲ್ಲ ಕಳ್ಕೊಂಡು ಬೀದಿಗೆ ಬಿದ್ದಿದ್ದೆ. ಇವಾಗ ಏನೋ ಸುಬ್ಬು ಸಿಕ್ಕಿರೋದ್ಕೊಂಡು ಸ್ವಲ್ಪ ದೌಲತ್ ಮಾಡ್ತಾ ಇದ್ದೀನಿ. ಏನೇ ಮಾತಾಡೋದು ನೀನು? ಏನು ಮಾತಾಡೋದು? ನನ್ನ ಸುದ್ದಿಗೆ ನೀನು ಬರಬೇಡ. ನಾನು ನೀನು ಮಾತಾಡ್ಸೋದು, ನಾನು ನೀನು ಮಾತಾಡ್ಸಿವೆಲ್ಲ ಏನಕ್ಕೆ ಮಾತಾಡ್ಬೇಕು ನೀನು? ನನ್ನ ಸುದ್ದಿಗೆ ಏನಕ್ಕೆ ಬರ್ಬೇಕು ನೀನು ಅಂತ? ಯಾಕಮ್ಮ, ಯಾಕೆ ಮಾಡು? ಅಲ್ಲ ನೋಡಜ್ಜಿ, ನಾನು ಇವಳು ಮಾತಾಡ್ಸಕ್ಕೆ ಹೋಗಲ್ಲ. ಸುಮ್ಮನೆ ನಾನು ಹಿಂದೆ ಬಂದು ಅದು ಇದು ಮಾತಾಡ್ತಾಳೆ. ಅಲ್ಲ ನೋಡು, ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ನೀನು ಅಂಕೆ ಮತ್ತೆ ನಿನ್ಗೆ ಯಾರೂ ಇಲ್ಲ, ನೀನು ಅನಾಥೆ ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ತಾಳೆ ನೋಡು. ಅಲ್ಲ ಇವಳನ್ನ ನಾನು ಮಾತಾಡ್ಸೋಕ್ಕೆ ಹೋಗಿಲ್ಲ. ನನ್ನ ಪಾಡಿಗೆ ನಾನು ಗೊತ್ತಾ ಇದ್ದೀನಿ. ಇವೆರಡು ದಿವಸದಿಂದ ನೋಡ್ತಾ ಇದ್ದೀನಿ. ನಾನು ಹಿಂದೆ ಬಿದ್ದು ಅದು ಇದು ಹೇಳೋದು. ನಿನ್ಗೆ ಅದಕ್ಕೆ ಹಿಂಗಾಗಿರೋದು, ನಿನ್ಗೆ ಹಿಂಗಾಗೈತೆ ಹಂಗಾಗೈತೆ. ಈ ಅಪ್ಪ ಅದು ಎಷ್ಟು ಮಾತಾಡ್ತಾಳೆ ಅಂದರೆ ಅಷ್ಟು ಮಾತಾಡ್ತಾಳೆ. ನನ್ನ ಪಾಡಿಗೆ ನಾನು ಸುಮ್ಮನೆ ಹೆಂಗಿದ್ರು ಬಾಯಿಗೆ ಬಂದಂಗೆ ಮಾತಾಡ್ತಾಳಲ್ಲ. ಇವಳಿಗೆ ಇನ್ನೆಷ್ಟು ಇರಬೇಡ, ಸುಮ್ಮನೆ ಇರ್ಬೇಕು ತಾನೆ. ಅದು ಬಿಟ್ಬಿಟ್ಟು ಹಿಂಗೆಲ್ಲ ಮಾತಾಡೋರೆ ಯಾರು ಸಹಿಸ್ಕೊಂತಾರೆ? ಯಾರು ಸಹಿಸ್ಕೊಂಬಲ್ಲ. ನನ್ನ ಪಾಡಿಗೆ ನಾನು ಇದ್ದೀನಿ ಸುಮ್ಮನೆ. ನಿನ್ನಿಂದ ಕಡೆ ನನ್ನ ಜೀವನ ಹಾಳಾಗಿದ್ದು ನಿನ್ನಿಂದಲೇ. ನೀನು ಯೋಚನೆ ಮಾಡೋ ಜೀವಿತ. ಸುಮ್ಮನೆ ಅವಳ ಬಗ್ಗೆ ಏನಕ್ಕೆ ನೀನು ಮಾತಾಡ್ತೀಯ? ಇವಾಗ ಹೋಗಿದ್ಯಾ ತಾನೆ, ಒಳ್ಳೆ ಶ್ರೀಮಂತ ಸಿಕ್ಕವಂತಾನೆ ನಿನಗೆ. ಶ್ರೀಮಂತ ಮನೇಲಿ ನೀನು ಆರಾಮಾಗಿರೋ. ಸುಮ್ಮನೆ ಯಾಕೆ ಅವಳು ಸುದ್ದಿಗೆ ಬತ್ತೀಯ? ಈಗ ನಿನಗೆ ಇವಾಗಾದರೂ ಒಳ್ಳೆ ಜೀವನ ಸಿಕ್ಕೈತೆ. ನನ್ನ ಮೊಮ್ಮಗಂತೂ ಚೆನ್ನಾಗಿ ನೋಡ್ಕೊಂಡಿಲ್ಲ ನಿನಗೆ. ನಿನಗೆ ತುಂಬ ತೊಂದರೆ ಮಾಡಿದ್ದೇನೆ. ಇನ್ಮೇಲಾದ್ರೂ ನೀನು ಚೆನ್ನಾಗಿರು.
ಇವಾಗ ಒಳ್ಳೆ ಶ್ರೀಮಂತರ ಮನೆಗೆ ಹೋಗಿದ್ಯಾ, ಇವಾಗ ಯಾಕೆ ಇಂಥರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂತೀಯಾ? ನಮ್ಮನ್ನೆಲ್ಲ ಬಿಟ್ಟಾಕ್ಬಿಡು, ನಮ್ಮನ್ನೆಲ್ಲ ಮರ್ತ್ಕೊಬಿಡು ನೀನು. ಮರೆಯದೆ ನಿಮ್ಮನ್ನೆಲ್ಲ ಮರ್ತುಬಿಟ್ಟು ನಾನು ನಿನ್ಮೇಲೆ ಚೆನ್ನಾಗಿರ್ತೀನಿ. ನಿಮ್ಮನ್ನೆಲ್ಲ ನಾನೇ ನಿನ್ಮೇಲೆ ಯಾವತ್ತ ಕನ್ಸಲ್ಲೂ ನೆನ್ಪು ಮಾಡ್ಕೊಂಬಲ್ಲ. ನಿಮ್ಮ ನೆನಪೇ ಇರಲ್ಲ. ಸರಿ ಆಯ್ತಮ್ಮ, ನೀನು ಇವಾಗ ಶ್ರೀಮಂತರ ಮದುವೆ ಆಗಿದ್ಯಾ ತಾನೆ, ಅವ್ನು ಶ್ರೀಮಂತ ತಾನೆ, ಸರಿ ಆಯ್ತು ಹೋಗಿರು, ನಮ್ಮ ಸುದ್ದಿಗೆ ಬರಬೇಡ, ನೀನು ಅಷ್ಟೇ ಹೇಳೋದು. ಸುದ್ದಿಗೆ ಬರಬೇಡ ಅಂದರೆ ಆಗ್ಲೆಲ್ಲ ಮಾತಾಡ್ತೀಯಾ? ಬಂದ್ರೆ ಈಗ ಹಿಂಗೆ ನೋಡಿ, ನಾನೇನು ಕೇಳಲ್ಲ, ಮುಲಾಜ್ ಕೇಳಲ್ಲ. ನಾನೇನು 4 ಬಾರ್ಸ್ ಕಳಿಸ್ಬಿಡ್ತೀನಿ. ಈಗ ನೀನು ಇಷ್ಟಪಟ್ಟಿರೋನ್ನ ಹೋಗಿ ಮದುವೆ ಆಗಿ ಚೆನ್ನಾಗಿರು. ನೀನು ಇವಾಗ ಯಾಕೆ ನಮ್ಮಂತರ ಸುದ್ದಿ ಎಲ್ಲ ಮಾತಾಡಿ ಸುಮ್ಮನೆ ಯಾಕೆ ಏನಾಗೋದು ಏನೈತೆ? ಸುಮ್ಮನೆ ನಿನ್ನ ಪಾಡಿಗೆ ನೀನು ಚೆನ್ನಾಗಿರೋದು ನೋಡ್ಕೊ ಜೀವಿತ. ಯಾಕೆ ಯಾರ ಬಗ್ಗೆ ತಲೆ ಕೆಡಿಸ್ಕೊಂಡು ಏನಾಗೋದು ಏನೈತೆ? ಇವಾಗ ಮಾವ ಇಲ್ಲಿರೋದ್ರಿಂದ ನಿನ್ಗೇನು ತೊಂದರೆ ಇಲ್ಲ ತಾನೆ. ನೀನು ಶ್ರೀಮಂತರ ಮನೆಗೆ ಒಳ್ಳೆ ದೊಡ್ಡ ಮನೆ, ಒಳ್ಳೆ ದೊಡ್ಡ ಶ್ರೀಮಂತ ಅಂತ ಒಳ್ಳೆ ಹುಡುಗ ಸಿಕ್ಕವನೆ. ಅಂತ ಒಳ್ಳೆ ಹುಡುಗ ಸಿಕ್ಕಿದ್ಮೇಲೆ ಸುಮ್ಮನೆ ಯಾಕೆ ಮಾತಾಡಿ ಏನು ಟೆನ್ಷನ್ ತಗೊಂಬದು ಏನೈತೆ? ಸುಮ್ಮನೆ ಏನಕ್ಕೆ ಮಾತಾಡಕ್ಕೆ ಬತ್ತೀಯಾ? ಸುಮ್ಮನೆ ಬಿಲ್ಡಪ್ ಕೊಡಕ್ಕೆ ಬತ್ತಾಳೆ ನಮ್ಮ ಮುಂದೆ ಇಲ್ಲಿ. ನೋಡ್ರಿ ನನ್ನಂಗೆ ಯಾರೂ ಇಲ್ಲ ಅಂತ ಬಿಲ್ಡಪ್ ಕೊಟ್ರೆ ಏನು ಬರಂಗೈತೆ? ನೀನು ಚೆನ್ನಾಗಿತ್ಕೊಂಡು ಅವನ ಹತ್ರ ಆದರೂ ಚೆನ್ನಾಗಿರು ಅಷ್ಟೇನೆ. ಬಿಡು, ಇದಕ್ಕಿನ್ನ ಏನು ನನಗೇನು ಬೇಕಾಗಿಲ್ಲ. ನಾನು ದೊಡ್ಡ ಶ್ರೀಮಂತರ ಮದುವೆ ಆಗಿದ್ದೀನಿ ಅಂತ ಖುಷಿಯಾಗಿರು. ಯಾಕೇನಾಯ್ತು ಮಾಡೋ ನನ್ನ ಕೇಕ ಪದೇ ಮಾತಾಡಕ್ಕೆ ಬತ್ತಾಳ ಇಲ್ಲಿ. ನಾನು ಹಂಗೆ ಹಿಂಗೆ ಅಂತ ನನ್ನ ಮೇಲೆ ಸುಮ್ಮನೆ ನಾನು ಗೊತ್ತಾಗಿದ್ದೀನಿ, ನಾನು ಹಿಂದೆನೇ ಬಂದವಳೆ. ನನ್ನ ಟಾರ್ಚರ್ ಕೊಟ್ಟು ಇಲ್ಲಿಂದ ಕಳಿಸ್ತಾಳಂತೆ. ನಾನು ಇಲ್ಲೋಡು, ನಾನು ನ್ಯಾಯವಾಗಿದ್ದರೆ ಯಾರು ಏನು ಮಾಡೋಕ್ಕಾಗಲ್ಲ. ನಾನು ಸರಿಯಾಗಿದ್ದೀನಿ, ನನ್ನ ಗಂಡ ಇವತ್ತು ಸರಿಯಾಗಿ ನೋಡ್ಕೊಂತಾ ಇದ್ದಾನೆ. ನಾವು ಇಬ್ರು ಖುಷಿಯಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ನಿನ್ನಂತವಳಲ್ಲ ನಾನು. ಆ ಮರಕ್ಕೆ ಈ ಮರಕ್ಕೆ ಹಾರಾಡಲ್ಲ ನಾನು. ಎಲ್ಲಾದ್ರೂ ಒಂತಾಗೆ ಸ್ಥಳ ನಿಲ್ಬೇಕು ಅಂತ ನನ್ನ ಇರೋದು. ಕಷ್ಟ ಬರಲಿ ಸುಖನೇ ಬರಲಿ, ಎಲ್ಲೇ ಒಂದು ಹತ್ರ ನಾವು ಸ್ಥಳ ಊರಿ ಒಂದು ಹತ್ರ ಚೆನ್ನಾಗಿರ್ಬೇಕೇ ಹೊರ್ತು ಆ ಮರಕ್ಕೆ ಈ ಮರಕ್ಕೆ ಯಾವತ್ತೂ ಹಾರಾಡಬಾರ್ದು. ಜೀವಿತ, ನೀನು ಚೆನ್ನಾಗಿದ್ಯಾ ತಾನೆ? ನಿನ್ನ ಪಾಡಿಗೆ ನೀನು ಸುಮ್ಮನೆ ಚೆನ್ನಾಗಿರು. ಯಾಕೆ ಅವ್ರಿಗೆಲ್ಲ ತೋರಿಸ್ಕೊಂಡು ಏನಾಗೋದು ಏನೈತೆ? ಯಾಕೆ ಅವ್ರ ಸುದ್ದಿಗೆ ಹೋಗ್ತೀಯ ನೀನು? ಅಲ್ಲ, ಅವಳು ಮಾಡಿರೋ ಇದು ಕೇಳ್ತಾ ಇರೋದು. ನನಗೆಷ್ಟು ಆ ಮನೇಲಿದ್ದಾಗ ಯಪ್ಪ ನೋಡಬೇಕು, ನನಗೆ ದೂರ ಮಾಡಿಬಿಟ್ಲು ಅವಳು. ನಮ್ಮ ಸುಬ್ಬು ಎಷ್ಟು ಇಷ್ಟಪಡ್ತಿದ್ದ ನನ್ನ ಅವಾಗೆಲ್ಲ ನನ್ನ ಭಾಳ ಇವಳು ಇದು ಮಾಡಿಬಿಟ್ಲು. ನಾನು ಈ ಮನೆಗೆ ಬಂದಾಗಂತೂ ನನಗೆ ಏನು ಬಿಡು ಇವಳ್ದೇನು ಲೆಕ್ಕ ಅನ್ನೋ ಥರ ಇದು ಮಾಡಿದ್ಲು. ನಾನು ಚೆನ್ನಾಗಿದ್ದೀನಿ ಅಂತ. ಅದಕ್ಕೆ ಇವತ್ತು ಅವಳಿಗಿನ್ನ ನಾನು ಚೆನ್ನಾಗಿದ್ದೀನಿ ಅಂತ ನಾನು ತೋರಿಸ್ಕೊತಾ ಇದ್ದೀನಿ. ಅವಳಿಗೆ ಗೊತ್ತಾಗಲಿ ನಾನು ಕೆಟ್ಟದ್ದು ಮಾಡಕ್ಕೆ ಹೋಗಿದ್ಕೆ ಇವತ್ತು ಜೀವಿತನಿಗಿನ್ನೂ ಒಳ್ಳೇದಾಯ್ತಪ್ಪ ಅಂತ ಅವಳಿಗೆ ಗೊತ್ತಾಗಲಿ ಅಂತ ಹೇಳಕ್ಕೆ ಬಂದಿರೋದು. ನನ್ನ ಮೇಲೆ ಕೈ ಮಾಡ್ತೀಯಲ್ಲ ನೀನು, ಉದ್ಧಾರ ಆಗಲ್ಲ. ನಾನು ಅಂದ್ಕೊಂಡಿದ್ದು, ನಾನು ಬೇಜಾರು ಮಾಡ್ಕೊಂಡಿದ್ದು ನಿನಗೇನು ಖಂಡಿತ ಒಳ್ಳೇದಾಗಲ್ಲ. ನಿನ್ಗೆ ಯಾವತ್ತೂ ಒಳ್ಳೇದಾಗಲ್ಲ. ನಿನಗೆ ಆಗಲಿಲ್ಲ ಅಂದರೆ ಪರವಾಗಿಲ್ಲ ಬಿಡು. ಒಳ್ಳೇದು ಕೆಟ್ಟದ್ದೆಲ್ಲ ನೀನೇನು ನನಗೇನು ಹೇಳ್ಬೇಕಾಗಿಲ್ಲ. ಆ ದೇವ್ರಿದ್ದಾನೆ, ದೇವ್ರು ನನಗೇನು ಕೊಡ್ಬೇಕಂತ ಅವ್ನು ಡಿಸೈಡ್ ಮಾಡ್ತಾನೆ. ನೀನು ಕೆಟ್ಟದ್ದು ಮಾಡಿದ್ರೆ ಅದು ಭಗವಂತ ನನಗೆ ಒಳ್ಳೇದು ಮಾಡಿದ್ರೆ ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ನೀನು ನನಗೆ ಎಷ್ಟೇ ಕೆಟ್ಟದ್ದು ಮಾಡು, ಆ ದೇವ್ರು ನನಗೆ ಒಳ್ಳೇದು ಮಾಡೇ ಮಾಡ್ತಾನೆ. ನೀನು ಮನುಷ್ಯನ ಕೈಯಿಂದ ಏನೂ ಆಗಲ್ಲ. ಆ ಭಗವಂತ ಇದ್ದಾನೆ, ಆ ಭಗವಂತ ಯಾರಿಗೇನು ಕೊಡಬೇಕು ಅಂತ ಡಿಸೈಡ್ ಮಾಡಿರ್ತಾನೆ. ಇವತ್ತು ನಿನಗೆ ಸುಖನೇ ಕೊಟ್ಟವನೆ ಅಂತ ನೀನು ಖುಷಿ ಪಡು. ಸರಿನಾ? ನಾನು ಇವತ್ತು ನಿನಗೆ ಕೆಟ್ಟದ್ದು ಬಯಸಿದ್ರು ದೇವ್ರು ನಿನಗೆ ಒಳ್ಳೇದು ಮಾಡ್ಬೇಕಂತಿದ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ಒಳ್ಳೇದು ಕೆಟ್ಟದ್ದೆಲ್ಲ ನಿನ್ನ ಕೈಯಾಗಿಲ್ಲ. ಭಗವಂತ ಕಾಪಾಡಬೇಕು ಯಾರಿಗೆ ಆಗಲಿ. ಭಗವಂತ ಇದ್ದಾನೆ, ಕೈ ಹಿಡಿದವನೇ ಅಂದಮೇಲೆ ಒಂದಲ್ಲ ಒಂದಿನ ಒಳ್ಳೇದು ಆಗೇ ಆಗುತ್ತೆ. ನೋಡ್ತೀನಿ ಅವನ ಜೊತೆಗೂ ನೀನು ಗುದ್ದಾಡ್ಕೊಂಡು ನನ್ನ ಕಣ್ಣೆದ್ರಿಗೆ ನೀವಿಬ್ಬರು ದೂರ ಆಗಲಿಲ್ಲ ನೋಡು. ನನ್ನ ಕಣ್ಣೆದ್ರಿಗೆ ದೂರ ಆಗ್ತೀರಿ ನೀವೆಲ್ಲ. ಅವಳಿಗೆ ಒಂಥರ ಏನೋ ಕಣ, ಒಂಥರ ಅವಳಿಗೇನೋ ಯಾರು ಕುಟ್ಟು ಜಾಗ್ಲಕ್ಕೆ ಹೋಗೋಣ, ಯಾರು ಕುಟ್ಟೆ ನಾನು ಮಾತಾಡೋಣ ಅನ್ನಿಸ್ತಾ ಇರುತ್ತೆ ಅವಳ ಮನಸ್ಸು. ಅಲ್ಲ ನೋಡಿ, ನಾನು ಅವಳು ಮಾತಾಡ್ಸೇ ಇಲ್ಲ ಜಾನಕಿ. ಯಾಕೆ ನನ್ನ ಪಾಡಿಗೆ ನಾನು ಸುಮ್ಮನೆ ಬರ್ತಾ ಇದ್ದೀನಿ. ನನ್ನ ಪಾಡಿಗೆ ನಾನು ಸುಮ್ಮನೆ ಬರ್ತಾ ಇದ್ರು ಅವಳ ಪಾಡಿಗೆ ಅವಳು ಸುಮ್ಮನೆ ಹೋಗ್ಬೇಕಾ? ನನ್ನೇ ಫಾಲೋ ಮಾಡ್ಕೊಂಬಂದು ನಿಂತ್ಕೊಳ್ಳಿ ನನ್ನ ಕಳಿಸ್ಬೇಕು ಅಂತಿದ್ದೆ. ಸುಮ್ಮನೆ ಕಾಲು ಕೆರ್ಕೊಂಡು ಜಾಗ್ಲಕ್ಕೆ ಬರ್ತಾಳೆ ಇವಾಗ ಅಂತ ಮನೆಗೆ ಹೋಗಿರೋದಕ್ಕೆ. ಯಪ್ಪ, ನನ್ನ ಸಮಕ್ಕೆ ಯಾರು ಇಲ್ಲ ಅನ್ಕೊಬಿಟ್ಟವಳೆ. ನಾನು ಅದಕ್ಕೆ ಹೇಳಿದಿಗಳಮ್ಮ ಇಷ್ಟು ದಿವಸ ಅಂತ ಹಿಂಗಿದ್ದೆ. ಇವಾಗ ನಾನು ಚೆನ್ನಾಗಿರಮ್ಮ, ಇನ್ಮೇಲೆ ಚೆನ್ನಾಗಿರ್ಲಿಲ್ಲ. ನನ್ನ ಮೊಮ್ಮಗನ ಮದುವೆ ಆದ್ಮೇಲಂತೂ ಅವಳು ಕಷ್ಟ ಅನುಭವಿಸಿದ್ಲಂತೆ, ಖುಷಿಯಾಗಿಲ್ವಂತೆ. ಇವಾಗ ಶ್ರೀಮಂತರ ಮದುವೆ ಆಗೋಳು, ಇವಾಗಾದ್ರೂ ಖುಷಿಯಾಗಿರ್ಲೇಳು. ಸುಮ್ಮನೆ ಯಾಕಮ್ಮ? ಅಲ್ವೇ, ನಾನೀಗ ಒಳ್ಳೇದೇ ಹೇಳಿದ್ದು. ಗಳಮ್ಮ ಇನ್ಮೇಲಾದರೂ ಚೆನ್ನಾಗಿರು. ಇವಾಗಂತೂ ಇನ್ಮೇ ಇಷ್ಟು ಕಷ್ಟ ಅನುಭವಿಸಿದ್ಯಾ, ಇನ್ಮೇಲಾದರೂ ಖುಷಿಯಾಗಿ ಚೆನ್ನಾಗಿರಮ್ಮ ಅಂತ ಹೇಳೋದು. ಅವಳಿಗೆ ಒಂದಿಷ್ಟು ಅರ್ಥನೇ ಆಗಲ್ಲ. ಅವಳಿಗೆ ಏನೋ ಒಂಥರ ಬಿಡು, ಹೇಳಿದ್ರೆ ಅರ್ಥ ಆಗಲ್ಲ. ಏನು ಸತಿ ಎಂಬುದು ಗೊತ್ತಾಗಲಿ, ಆವಾಗ ಗೊತ್ತಾಗುತ್ತೆ. ಆವಾಗ ಗೊತ್ತಾದಾಗ ಇರೋದು. ಇವಾಗೆಲ್ಲ ಬಿಲ್ಡಪ್ ಕೊಟ್ಕೊಂಡು ಅವ್ರು ತುಂಬ ಓಡಾಡ್ಕೊಂಡು ಹೇಳ್ಕೊಂಡು ಓಡಾಡೋದಲ್ಲ. ಒಂದೆರಡು ದಿವಸ ತಡಿ ನೋಡಿ ಮೆಂತಿ. ನೋಡಿದ್ರಲ್ಲ ವೀಕ್ಷಕರೇ, ಜೀವಿತ ನನ್ನ ಮೇಲೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇದ್ದಾಳೆ. ಏನು ನಾನು ಸುಮ್ಮನೆ ಇದ್ದಂಗೆಲ್ಲ ನನಗೆ ಎಷ್ಟು ಮಾತಾಡೋದು ಹಿಂಗೆಲ್ಲ ಮಾಡ್ತಾ ಇದ್ದಾಳೆ. ನನ್ನ ಪಾಡಿಗೆ ನಾನು ಸುಮ್ಮನೆ ಇದ್ದಂಗೆಲ್ಲನ ಹಿಂಗೆ ಮಾತಾಡ್ತಾಳೆ ನೋಡ್ರಿ. ಇದು ಎಷ್ಟು ದಿನ ಇರುತ್ತೋ, ಎಷ್ಟು ದಿನ ಯಾವಾಗಿರುತ್ತೋ ಅಂತ ಅನ್ನಿಸ್ತೈತೆ ನನಗೆ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಟ್ಟು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.